400 ವೃದ್ಧರಿಗೆ 4 ತಿಂಗಳಿನಿಂದ ವೃದ್ಧಾಪ್ಯ ವೇತನ ಜಮೆಯೇ ಆಗಿಲ್ಲ. ಚಾಮರಾಜನಗರ ಉಮ್ಮತ್ತೂರು ಗ್ರಾಮದಲ್ಲಿ ವೃದ್ಧರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ವೃದ್ಧಾಪ್ಯ ವೇತನ ಸಿಗದೆ ಹಿರಿಯ ನಾಗರಿಕರು ತೀವ್ರ ಪರದಾಟ ನಡೆಸಿದ್ದಾರೆ. ಯಾಕೆ ಬಂದಿಲ್ಲ ಪೆನ್ಷನ್ ಅಂತ ಚಾಮರಾಜನಗರದ ಉಮ್ಮತ್ತೂರು ಗ್ರಾಮದಲ್ಲಿ ಪರದಾಡುವ ಪರಿಸ್ಥಿತಿ ಎದುರಾಗಿರುವುದು ಹಿರಿಯ ನಾಗರಿಕರಿಗೆ. ವೃದ್ಧಾಪ್ಯ ವೇತನ ಸಿಗದೆ ನಾಗರಿಕರು ತೀವ್ರ ಪರದಾಟವನ್ನ ಮಾಡ್ತಿದ್ದಾರೆ. ಕಚೇರಿಯಿಂದ ಕಚೇರಿಗೆ ಅಲಿತಾನೇ ಇದ್ದಾರೆ. ಸಿಗತ್ತೆ ಅಟ್ಲೀಸ್ಟ್ ಅಂತ ವಯೋವೃದ್ಧರು. ಎಲ್ಲಾ ದಾಖಲೆಗಳಿದ್ರು ಕುಂಟು ನೆಪ ಹೇಳ್ತಿದ್ದಾರೆ ಅಧಿಕಾರಿಗಳು. ಇನ್ನು ಇನ್ಕಮ್ ಸರಿ ಇಲ್ಲ, ದಾಖಲೆ ಕೊಟ್ಟಿಲ್ಲ ಅಂತ ಕುಂಟು ನೆಪವನ್ನ ಹೇಳ್ತಿರೋದು. ಅಧಿಕಾರಿಗಳಿಗೆ ಸೂಕ್ತ ದಾಖಲಾತಿ ಕೊಟ್ಟರು ಕೂಡ ಪಿಂಚಣಿ ಹಣ ಮಾತ್ರ ಬರ್ತಾ ಇಲ್ಲ. ವೃದ್ಧಾಪ್ಯ ವೇತನ, ವಿಧವಾ ವೇತನ ಸಿಗದೆ ಫಲಾನುಭವಿಗಳು ಪರದಾಡುವ ಪರಿಸ್ಥಿತಿ. ಜಿಲ್ಲಾಡಳಿತ ಹಾಗೆ ತಾಲೂಕು ಆಡಳಿತದ ಮುಂದೆ ವಯೋವೃದ್ಧರು ಕಣ್ಣೀರಿಡ್ತಿದ್ದಾರೆ. ಯಾವ ಕಾರಣಕ್ಕೂ ಬಂದಿಲ್ಲ ಗೊತ್ತಾಗ್ತಿಲ್ಲ. ಒಂದ್ ಕಡೆ ಗಂಡ ಇಲ್ಲ, ಮಕ್ಕಳಿಲ್ಲ, ಒಂದು ತುತ್ತು ಅನ್ನ ಹಾಕೋದಕ್ಕೂ ಯಾರು ಗತಿ ಇಲ್ಲ. ಈ ಪೆನ್ಷನ್ ಅನ್ನ ನಾವು ಮೆಚ್ಕೊಂಡಿದ್ವಿ. ಇನ್ನು ಪ್ರತಿ ತಿಂಗಳು ಬರ್ತಾ ಇದ್ದ 1200 ರೂಪಾಯಿಗಳನ್ನ ನಂಬಿ ವಯೋವೃದ್ಧರು ಬದುಕ್ತಾ ಇದ್ರು, ಅದರಿಂದಲೇ ಜೀವನ ನಡೆಸ್ತಾ ಇದ್ರು. ಇನ್ನು ಜೀವನದ ಸಂಧ್ಯಾಕಾಲ ಇದು. ಈ ಹಿರಿಯ ಜೀವಿಗಳ ಗೋಳನ್ನ ಯಾರು ಕೇಳೋರೇ ಇಲ್ಲ ಅಂತ. ಗ್ಯಾರಂಟಿ ಯೋಜನೆಯಿಂದ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗ್ಬಿಟ್ಟಿದ್ಯಾ, ಹಾಗಾಗಿ ತಲೆ ಕೆಡಿಸ್ಕೊಂಡಿಲ್ವಾ ಅಂತ. ಗ್ಯಾರಂಟಿ ಯೋಜನೆ ಸರಿದೂಗಿಸೋದಕ್ಕೆ ಪಿಂಚಣಿ ಹಣ ಕೂಡ ರಾಜ್ಯ ಸರ್ಕಾರ ನಿಲ್ಲಿಸ್ಬಿಡ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವಿಸ್ತಿರುವುದು. ಒಬ್ಬನೇ ಇರವ, ಯಾರು ಇಲ್ಲ, ಪಿಂಚಣಿ ಬರೋದಿಲ್ಲ. 3 ತಿಂಗಳಿಂದ ನಾವು 500 ತಗೊಂಡಿನಿ, 400 ತಗೊಂಡಿನಿ. ಹಿಂದಿನಿಂದ 3 ತಿಂಗಳಿಂದ ದುಡ್ಡು ಬರಲ್ಲ ನನಗೆ. ಹೋಗಿ ಕೇಳಿದ್ರೆ ಬಂದಿಲ್ಲ ಅಂತಾರೆ. ಇವ್ರೊಬ್ಬರ ತನಕ ಬಂದಿದ್ದು ನಾನು. ಯಾರು ತಗೊಂಡ್ಬಂದೆ? ಪೋಸ್ಟ್ ಆಫೀಸ್ ತನಕ ಬಂದಿದ್ದೀವಿ. ತಾಲೂಕು ಆಫೀಸ್ ತನಕ ಪಿಂಚನು, ಸಂಧ್ಯಾ ಸುರಕ್ಷಾ, ಹ್ಯಾಂಡಿಕ್ಯಾಪ್ಟು, ವೃದ್ಧಾಪ್ಯ ವೇತನ ಎಲ್ಲ ಪೂರ್ಣ 400 ಸೀಟು ಪೆನ್ಷನ್ ಬರ್ತಾ ಇಲ್ಲ. ಎಷ್ಟು ತಿಂಗಳಿಂದ ಅಂದರೆ 4 ತಿಂಗಳು 5 ತಿಂಗಳಿಂದ ಬರ್ತಾ ಇಲ್ಲ. ತೀರಾ ಕಡು ಬಡವರು. ದಿನ ಈ ಪೆನ್ಷನ್ನೇ ನಂಬ್ಕೊಂಡಿರ್ತಕ್ಕಂಥ ಜನ ಅವರು ಬಟ್ಟೆಗೆ ಇಲ್ದಿಯೇ ಎಷ್ಟೋ ಜನ ಈಗ ಸತ್ತಿದ್ದಾರೆ. ಐತೆ ಸರ್ಕಾರ ಗಮನನಿಗೆ ಸರಿಯಾದ ರೀತಿ ಹರಿಸಿಲ್ಲ. 75 ವರ್ಷ ಒಳಗೆ 52 ವರ್ಷ ಹಾಕಾರ ಆಯ್ತಾ. 40 ವರ್ಷದಿಂದ ಪೆನ್ಷನ್ ಬಚ್ಚಿತ್ತು. 50 ರೂಪಾಯಿನಿಂದ ಬಚ್ಚಿತ್ತು ನನಗೆ. ಇವಾಗ ನಂಗೆ ನಿಲ್ಲಿಸ್ಬಿಟ್ಟಾರ. ನಂಗೆ ಆರೋಗ್ಯ ಕಡಿಮೆ, ನನಗೆ ಯಾರೂ ಇಲ್ಲ, ಒಬ್ಬರೇ ಇರವ. ನನಗೆ ತುಂಬ ನಂಗೆ ಒಬ್ಬರ ಆಸತ್ರೆ ಮಾಡ್ಕೊಂಡು ಬರಬೇಕು. ಈಗ ಅಲ್ಲಿವರೆಗೆ ಬರಗಂಟಲ್ಲಿ ಸುಸ್ತಾಗೋದಿ ನಾನು. ನನಗೆ ಯಾರು ರಾತ್ರಿ ಇರೋದು ನಾನು. ನನಗೆ ಯಾಕೆ ಪಿಂಚಣಿ ಇದಾಗ ಮಾಡಿದ್ದಾರೆ ನೀವು? ಈಗ ನನ್ನ ಸಮದವರೆಲ್ಲ ತಕೊಂಡಾರ. 3 ತಿಂಗಳದ ಇವಾಗ ನನಗಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಹಿರಿಯ ಜೀವಿಗಳು ಕಣ್ಣೀರು ಹಾಕ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಕೇವಲ ಈ ಗ್ರಾಮದಲ್ಲಿ ಮಾತ್ರ ತಲೆದೂರಿರುವಂತ ಸಮಸ್ಯೆನಾ, ಅಥವಾ ಅಧಿಕಾರಿಗಳು ಏನ್ ಹೇಳ್ತಾರೆ? ಅಟ್ಲೀಸ್ಟ್ ಬೇರೆಲ್ಲ ಅಂದ್ರೆ ಜನಪ್ರತಿನಿಧಿಗಳು ಏನಾದ್ರೂ ಬಂದು ಈ ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ಹಾಕುವಂತ ಕೆಲಸ ಮಾಡೋದಕ್ಕೆ ಏನಾದ್ರೂ ಮುಂದಾಗಿದ್ದಾರಾ? ಏನಿದೆ ಡೀಟೇಲ್ಸ್ ಶ್ರೀನಿವಾಸ್? ಡಯಾನ, ಏನಂತಂದ್ರೆ ಇದು ಚಾಮರಾಜನಗರ ಜಿಲ್ಲೆಯ ಉಮ್ಮತ್ತೂರು ಗ್ರಾಮದಲ್ಲಿ ಒಂದೇ ಗ್ರಾಮದಲ್ಲಿ 400ಕ್ಕೂ ಹೆಚ್ಚು ಜನರಿಗೆ ಈ ರೀತಿ ಒಂದು ವೃದ್ಧಾಪ್ಯ ವೇತನ ಏಕಾಏಕಿ ನಿಂತಿರ್ತಕ್ಕಂಥದ್ದು. ಅವರು ಕಳೆದ 4-5 ತಿಂಗಳಿಂದ ಅವ್ರಿಗೆ ಯಾವಾಗ ಅಮೌಂಟ್ ಬರಲಿಲ್ಲ, ಆ ಸಂದರ್ಭದಲ್ಲಿ ಅವರು ಪೋಸ್ಟ್ ಆಫೀಸ್ ತಿರುಗುವಂತ ಕೆಲಸವನ್ನು ಮಾಡಿದ್ದಾರೆ. ಪೋಸ್ಟ್ ಆಫೀಸ್ ಅಲ್ಲಿ ಇಲ್ಲ, ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರ್ತಾ ಇಲ್ಲ ಅಂದಾಗ ನೆಕ್ಸ್ಟ್ ತಾಲೂಕು ಆಫೀಸು, DC ಆಫೀಸ್ಗಳಿಗೆ ಸುತ್ತುವಂತ ಕೆಲಸವನ್ನ ಮಾಡಿದ್ದಾರೆ. ನಿಜಕ್ಕೂ ಕೂಡ ವೃದ್ಧಾಪ್ಯ ವೇತನ ಅವ್ರಿಗೆ ಬಹಳ ಅವಶ್ಯಕತೆ ಇರತಕ್ಕಂಥದ್ದು ಅಂತಾನೆ ಹೇಳ್ಬೋದಾಗಿದೆ. ಯಾಕೆಂದ್ರೆ ಇಂದಿರಾ ಗಾಂಧಿ ಕಾಲದಿಂದ ಅವರು ಅದನ್ನ ಏನೋ ಅವರು 50-60 ರೂಪಾಯಿ ಇದ್ದಾಗಿಂದನೂ ನಾವು ಅದನ್ನ ತಗೋತಾ ಇದೀವಿ ಅಂತ ಹೇಳಿ ಈಗ ಅದಕ್ಕೆ ಅವಲಂಬಿತರಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಆ 1200 ರೂಪಾಯಿ ಬರ್ಲಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಅವರ ಕುಟುಂಬ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗ್ತದೆ ಅಂತ ಗೊತ್ತಾಗ್ತದೆ ನೋಡಿದ್ರೆ. ಸೊ ಅವರು ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಇವ್ರು ಒಂದೊಂದು ಅಧಿಕಾರಿಗಳು ಒಂದೊಂದು ಸಬೂಬು ಹೇಳ್ತಾರೆ. ಅವ್ರಿಗೆ ಏನೋ ಅವ್ರಿಗೆ ಒಂದು ಇನ್ಕಮ್ ಜಾಸ್ತಿ ಇದೆ, ಇನ್ಕಮ್ 32,000ದಿಂದ ಮೇಲೆ ಹೋಗಂಗಿಲ್ಲ ಅವ್ರಿಗೆ. ಅಂದ್ರೆ ಅವ್ರ ಪ್ರಕಾರ 32,000 ರೂಪಾಯಿಗಿಂತ ಮೇಲೆ ಹೋಗ್ಬಾರ್ದು. ಅಂದ್ರೆ 100 ರೂಪಾಯಿನ ಅವರು ಬರೀ ಸಂಪಾದನೆ ಮಾಡಿದ್ರೆ ಅದು 36,000 ರೂಪಾಯಿ ಆಗುತ್ತೆ ಅದು ವರ್ಷಕ್ಕೆ. ಅದನ್ನೇ ಅಂದ್ರೆ 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಅಂತದ್ಕಿಂತ ಕಡಿಮೆ ಅಂತಂದ್ರೆ ಯಾವ ರೀತಿ ಇವರು ಒಂದು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಧಿಕಾರಿ ವರ್ಗದವರು ಅಂತಕ್ಕಂಥದ್ದು ಅವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅವರು ನಿಜಕ್ಕೂ ಕೂಡ ಇವತ್ತಿನ ದಿನಕ್ಕೂ ಕೂಡ ತಿರುಗ್ತಾ ಇದ್ದಾರೆ. ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳಿಂದ ಏನಾದ್ರು ಅವ್ರಿಗೆ ತೊಂದರೆ ಆಯ್ತಾ, ಅದಕ್ಕಾಗಿ ಏನಾದ್ರು ಈ ರೀತಿ ಕಡಿವಾಣಗಳನ್ನ ಹಾಕ್ತಾ ಇದಾರ ಅಂತಕ್ಕಂಥದ್ದು ಒಂದು ಕಡೆ ವಾದ ಮಾಡ್ತಾ ಇದ್ದಾರೆ. ಒಟ್ಟಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಸಾಕಷ್ಟು ಗ್ರಾಮಗಳಲ್ಲಿ ಈ ರೀತಿ ಅಂದ್ರೆ ರಾಜ್ಯಾದ್ಯಂತ ಈ ರೀತಿ ವೃದ್ಧಾಪ್ಯ ವೇತನಕ್ಕೆ ಕಡಿವಾಣ ಬಿದ್ದಿದೆ ಅಂತಕ್ಕಂಥದ್ದು ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದು ನಿಜಕ್ಕೂ ಕೂಡ ಏನು ಅಂತಂದ್ರೆ ಬಡವ ಬಲ್ಲಿಗರು ವೃದ್ಧರಿಗೆ ತೊಂದರೆ ಆಗಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.